ಪ್ರಯಾಣಿಕರು ಮರೆತು ಹೋಗಿದ್ದಂತ ಚಿನ್ನದ ಸರವನ್ನ ಆಟೋ ಚಾಲಕ ಪೊಲೀಸರಿಗೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದಿರುವಂತ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಪ್ರಯಾಣಿಕರೊಬ್ರು ಆಟೋದಲ್ಲಿ ಬ್ಯಾಗ್ ಮರ್ತು ಹೋಗ್ಬಿಟ್ಟಿದ್ರು. ಇದನ್ನ ಗಮನಿಸಿ ಬ್ಯಾಗ್ ಅನ್ನ ಪರಿಶೀಲಿಸಿದಾಗ ಅದರಲ್ಲಿ 70 ಗ್ರಾಂ ತೂಕದ ಚಿನ್ನದ ಸರ ಕಂಡುಬಂತು. ಬಳಿಕ ತನ್ನೂರಿನಿಂದ ನಾಯಕನಹಟ್ಟಿಗೆ ವಾಪಸ್ ಬಂದ ಆಟೋ ಚಾಲಕ ಬೇಡರಡ್ಡಿಹಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಪೊಲೀಸರಿಗೆ ಚಿನ್ನದ ಸರವನ್ನ ಒಪ್ಪಿಸಿದ್ದಾರೆ. ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಇವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ತಾಲೂಕು ನಾವೆಲ್ಲ ಬಾಳಿಗೆ ಹೊಡಿತೀವಿ, ಎಲ್ಲ ಸೀಟ್ ಹಾಕ್ಕೊಂಡು ಮತ್ತೆ ಇಲ್ಲಿ ನಮಗೆ ತಾಲೂಕಿನಿಂದ 4 ಇಲ್ಲಿಂದ ಕೋಲಂನಳ್ಳಿ ಬಾಡಿಗೆ ಹೋಗಿದೆ. ಮತ್ತೆ ಇಲ್ಲಿ ಮಾದಪುರದ ಹತ್ರ ಇಬ್ಬರು ಹತ್ಕೊಂಡಿದ್ರು ಸರ್, ಗಂಡ ಹೆಂಡ್ತಿ. ಅದ್ರಾಗ ಬ್ಯಾಗು ಇಟ್ಕೊಂಡಿದ್ವಿ ಸರ್. ಅಲ್ಲಿ 4 ಬಸ್ ಸ್ಟ್ಯಾಂಡಾಗ ಇಳಿದ್ವಿ ಸರ್. ಅವರು ಇಳಿದೇಟಿಗೆ ನಾವು ನಮಗೆ ಕಾಸು ಕೊಟ್ಟರು ಸರ್, ಚಾರ್ಜ್. ನಾನು ಇಸ್ಕೊಂತಂದ್ರೆ ನಾನು ಬಿಡು ಅವ್ರ ಬ್ಯಾಗ್ ತಗೊಂಡ ಮುಂದೆ ಪಾಸ್ ಆಗ್ಬಿಟ್ಟು ಸರ್. ಯಾಕಡೆ ಹೋದ್ರಿ? ನಾವು ಕೋಲಂನಳ್ಳಿಗೆ ಹೋಗಿ ಕೋಲಂನಳ್ಳಿ. ಹೋದ ನಂತರ ಅಲ್ಲಿ ಸ್ವಲ್ಪ ಇನ್ನೊಂದು 2-3 ಕಿಲೋಮೀಟರ್ ಅಷ್ಟೇ. ಅಲ್ಲಿ ನಿಲ್ಲಿಸ್ತಾರೆ ರಿಸೀವ್ ಮಾಡೋದಂತ. ಇದೇನು ಬ್ಯಾಗ್ ಐತಲ್ಲ, ಏನು ನೋಡೋಕ್ಕಂತ